ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಪೂರ್ತಿ ಎಲ್ಲ ಎಂಟರ್ಟೈನ್ಮೆಂಟ್ ಫುಲ್ ಎಲ್ಲರ ಫ್ಯಾಮಿಲಿನೂ ಬಂದಿತ್ತು. 75 ದಿವಸ ಆಗಿತ್ತು ಅವ್ರನ್ನೆಲ್ಲರನ್ನು ನೋಡಿ ಮಾತಾಡಿಸಿ ಎಲ್ಲರೂ ಖುಷಿ ಪಟ್ಟರು, ಸುಖ ದುಃಖ ಎಲ್ಲ ಹಂಚ್ಕೊಂಡ್ರು ಗುರು. ಆದ್ರೆ ಬೆಳಿಗ್ಗೆನೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಏನಪ್ಪ ವಿಷಯ ಅಂದ್ರೆ, ಸಂಗೀತ, ತನಿಷಾ, ಡ್ರೋನ್ ಪ್ರತಾಪ್ ಈ ಮೂವರಲ್ಲಿ ಕ್ಯಾಪ್ಟನ್ ಯಾರು ಆಗ್ಬಾರ್ದು ಅಂತ ಬಿಗ್ ಬಾಸ್ ಅವರು ಸ್ಪರ್ಧಿಗಳಿಗೆ ಕೇಳ್ತಾರೆ. ಆ ಎಲ್ಲಾರು ಸ್ಪರ್ಧಿಗಳು ಒಂದೇ ಉತ್ತರ ಹೇಳಿದ್ದು ಡ್ರೋನ್ ಪ್ರತಾಪ್ ಕ್ಯಾಪ್ಟನ್ ಆಗ್ಬಾರ್ದು ಅಂತ. ಅದರಲ್ಲಿ ಕೆಲವರು ಉದಾಹರಣೆ ಕೊಟ್ಟಿದ್ದಾರೆ ಏನಕ್ಕೆ ಅಂತ. ನಮ್ರತಾ ಅವ್ರು ಹೇಳ್ತಾ ಇದ್ದಾರೆ, ಫುಲ್ ಸ್ಟ್ರಿಕ್ಟ್ ಆಗ್ಬಿಡ್ತಾರಂತೆ ಡ್ರೋನ್ ಪ್ರತಾಪ್ ಕ್ಯಾಪ್ಟನ್ ಆಗೋದ್ರೆ. ವಿನಯ್ ಗೌಡರ್ ಅವರು ಹೇಳ್ತಾರೆ, ಅವರು ಕಮೆಂಡೋ ತರ ಆಡ್ತಾರೆ, ಆಮೇಲೆ ಕ್ಯಾಪ್ಟನ್ ಆಗ್ಬಿಟ್ರೆ ಅದರಿಂದ ಆಗೋದು ಬೇಡ ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತೆ ವರ್ತೂರ್ ಸಂತೋಷ್ ಅವ್ರು ಹೇಳ್ತಾರೆ, ಅವ್ರು ಮೂಡಿದ್ದಂಗೆ ಮಾತಾಡ್ತಾರೆ, ಅದು ನನಗೆ ಯಾಕೋ ಸರಿ ಅನ್ಸಲ್ಲ ಅಂತ ಅವ್ರ ಪ್ರಕಾರ ಹೇಳಿದ್ರು. ಮತ್ತೆ ಸ್ನೇಹಿತರೆ, ಮತ್ತೆ ಡ್ರೋನ್ ಪ್ರತಾಪ್ನ ಫುಲ್ ಎಲ್ಲರೂ ಮನೆ ಮಂದಿ ಎಲ್ಲರೂ ತಿರ್ಗಾ ಟಾರ್ಗೆಟ್ ಮಾಡ್ತಿದ್ದಾರೆ. ಸಣ್ಣ ಸಿಲ್ಲಿ ರೀಸನ್ಗೆ ಅವನ್ನ ಕ್ಯಾಪ್ಟನ್ಶಿಪ್ ಇಂದ ಹೊರಗಡೆ ಬಿಸಾಕ್ತಾ ಇದ್ದಾರೆ. ಇದು ಯಾಕೋ ಸರಿ ಅನ್ನಿಸ್ತಲ್ಲ. ಇದು ಪದೇ ಯಾವಾಗ್ಲೂ ಅವನನ್ನೇ ಟಾರ್ಗೆಟ್ ಮಾಡೋದು. ಇಡೀ ಎಲ್ಲರಿಗೂ ಗೊತ್ತಿದೆ, ಇಡೀ ಕರ್ನಾಟಕ ಜನತೆಗೆ ಇದು ಗೊತ್ತಿದೆ. ಮಾತಾಡ್ತಾರೆ ಡ್ರೋನ್ ಪ್ರತಾಪ್ ಅಲ್ಲಿ ಟಾರ್ಗೆಟ್ ಆಗ್ತಾರೆ. ಮತ್ತೆ ಈ ವಿಷಯವಾಗಿ ಸ್ನೇಹಿತರೆ, ಯಾರ್ಯಾರು ಪ್ರೋಮೋ ನೋಡಿಲ್ಲ ಮತ್ತೊಮ್ಮೆ ನೋಡಿ. ಮತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.